ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ಗಳ ಮೇಲೆ. ಸೊ ಇದು ಅದರಲ್ಲಿ ಯಾವ ಟಾಪಿಕ್ ಅಂತಂದರೆ ಮಾದರಿನ ಪೂರ್ಣಗೊಳಿಸುವುದು. ಅಂದರೆ ಇಲ್ಲಿ ಒಂದು ಸೈಡ್ ಸಮಸ್ಯೆ ಚಿತ್ರದಲ್ಲಿ ಏನು ಮಾಡಿರ್ತಾರೆ, 3 ಚಿತ್ರಗಳನ್ನ ಕೊಟ್ಟಿರ್ತಾರೆ. ಸೊ 4ನೇ ಚಿತ್ರ ಇಲ್ಲಿ ಯಾವ್ದು ಹಾಕಬೇಕು ಅನ್ನೋದನ್ನು ಇಲ್ಲಿ ನಾವು ಕೊಟ್ಟಿರೋಂಥ 4 ಆಪ್ಷನ್ನ ನೋಡಿ ಸೆಲೆಕ್ಟ್ ಮಾಡಿ ಟಿಕ್ ಮಾಡಬೇಕು. ಸೊ ಈ ರೀತಿಯಾದಂಥ ಒಂದು ವಿಡಿಯೋ ಈಗ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ, ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅಂದ್ರೆ, ಇಲ್ಲಿ ಯಾವ ಡೈಗ್ರಾಮ್ ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಸರ್ಕಲ್ ಐತಿ, ಇಲ್ಲಿ ಸ್ಕ್ವೇರ್ ಅಂದರೆ ಇಲ್ಲಿ ವೃತ್ತ, ಚೌಕ, ಹಾಗೂ ಇಲ್ಲಿ ವೃತ್ತ, ಹಾಗೆ ಇಲ್ಲೂ ಕೂಡ ಏನಾಗಬೇಕು, ಒಂದು ಚೌಕ ಬರಬೇಕು. ಇದರೊಳಗಿರೋ ಲೈನ್ಸ್ ಯಾವ ರೀತಿ ಐತೆ ನೋಡ್ರಿ, ಇಲ್ಲಿ ಪ್ಲಸ್ ಹಾಕಿದ್ದಾರೆ. ಸೊ ಇಲ್ಲೂ ಕೂಡ ಪ್ಲಸ್ಸು ಒಂದಕ್ಕೊಂದು ರಿಲೇಟ್ ಆಗಿರುತ್ತೆ, ಓಕೆನಾ. ಸೊ ಇಲ್ಲೇನೇ ಕ್ರಾಸ್ ಐತಂದರೆ ಇಲ್ಲೂ ಕೂಡ ಕ್ರಾಸ್ ಬರಬೇಕು, ಹೌದಾ. ಸೊ ಇಲ್ಲಿ ಕೂಡ ಹಿಂಗೆ ಕ್ರಾಸ್ ಬಂದಾಗ ಇಲ್ಲೆಲ್ಲ ಡಾಟ್ಸ್ನ ಫಿಲ್ ಮಾಡಿದರೆ ಅಂದ್ರೆ ಇಲ್ಲೂ ಕೂಡ ಏನಾಗಬೇಕು, ಡಾಟ್ಸ್ನ ಫಿಲ್ ಆಗಿರಬೇಕು. ಸೊ ಈ ರೀತಿಯಾಗಿರುವಂಥ ಚಿತ್ರ ಇಲ್ಲಿ ಯಾವುದಿದೆ ನೋಡ್ರಿ, ಆಪ್ಷನ್ನು. ಸೊ ದಟ್ ಈಸ್ ಆಪ್ಷನ್ ಬಿ, ಹೌದಾ. ಎಸ್, ಆಪ್ಷನ್ ಬಿ. ಆಪ್ಷನ್ ಎ ಆಗಿರೋಲ್ಲ, ಯಾಕಂದರೆ ಇಲ್ಲಿ ಕೂಡ ಚೌಕನೇ ಇದೆ, ಬಟ್ ಅದೇನು ಮಾಡ್ಯಾರ, ಹಿಂಗೆ ಕ್ರಾಸ್ ಮೂಲಿ ಮೇಲೆ ಕೊಟ್ಟಿದ್ದಾರೆ. ಸೊ ಇದಾಗಂಗಿಲ್ಲ. ಇದರಲ್ಲಿ ಸಿ ಯಲ್ಲಿ 2 ಚೌಕ ಬಂದಿದ್ದಾವೆ. ಸೊ ಇದು ಕೂಡ ಅಲ್ಲ. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಳಗಡೆ ಪ್ಲಸ್ ಲೈನ್ ಐತಿ. ಸೊ ಇದು ಕೂಡ ಆನ್ಸರ್ ಆಗಲ್ಲ. ಸೊ ರೈಟ್ ಆನ್ಸರ್ ಯಾವುದು ಅಂದರೆ ಬಿ. ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಈಗ ಇದನ್ನು ಫಸ್ಟ್ ನಾವು ಚಿತ್ರನ ಪೂರ್ಣಗೊಳಿಸಬೇಕು. ಇದರಲ್ಲಿ ಮಧ್ಯೆ ಯಾವ ರೀತಿ ಬರುತ್ತೆ ಅಂತ ಹೇಳಿ, ಓಕೆನಾ. ಇದನ್ನ ಕಂಪ್ಲೀಟ್ ಮಾಡ್ತೀನಿ ಈಗ. ಸೊ ಇದೊಂದು ಲೈನ್, ಇದು ಲೈನ್ ಕಂಪ್ಲೀಟ್ ಆಗುತ್ತೆ, ದೆನ್ ಇದೊಂದು ಕಂಪ್ಲೀಟ್. ಇದಕ್ಕೆ ಇದನ್ನ ಹಿಂಗೆ ಅಟ್ಯಾಚ್ ಮಾಡಬೇಕು ಲೈನ್ಸ್, ಹಾಗೆ ಇಲ್ಲಿ ಈ ಲೈನ್ಸ್ನ ಹಿಂಗೆ ಅಟ್ಯಾಚ್ ಮಾಡ್ತೀರಾ. ಸೊ ನಮಗಿಲ್ಲಿ ಕಂಪ್ಲೀಟ್ ಡೈಗ್ರಾಮ್ ನಮ್ಗೆ ಸಿಕ್ತು, ಓಕೆನಾ. ಸೊ ಇದೇ ರೀತಿಯಾಗಿರುವಂಥ ಮಿಡ್ಲೊಂದು ಲೈನ್. ಸೊ ಈ ರೀತಿಯಾಗಿರುವಂಥ ಇದೇನು ನಾವು ಪೆನ್ಸಿಲೇ ಮಾಡಿದ್ದೀವಲ್ಲ, ಇದಷ್ಟೇ ಇಲ್ಲಿ 4 ಆಪ್ಷನ್ ಆಗಿರುತ್ತೆ. ಈ ಥರದ್ದು ಒಂದು ಚಿತ್ರನ ನಾವು ಇದರಲ್ಲಿ ಬಿಡಿಸಿಲ್ಲ. ಸೊ ಅದು ಆಪ್ಷನ್ ಎ ಆಗಿರೋದಿಲ್ಲ, ಓಕೆ. ಹಾಗೆ ಇಲ್ಲಿ ನಡುವೆ ಒಂದು ಲೈನ್ ಮಿಸ್ ಆಗೈತಿ. ಸೊ ಆಪ್ಷನ್ ಬಿ ಕೂಡ ಅಲ್ಲ. ಆಪ್ಷನ್ ಸಿನ ನೋಡಿದ್ರೆ ಇಲ್ಲಿ ಕೆಳ ಈ ಲೈನ್ ಇಲ್ಲ. ಸೊ ಇದು ಕೂಡ ಆಪ್ಷನ್ ಸಿ ಅಲ್ಲ. ಸರಿಯಾದ ಉತ್ತರ ಯಾವುದು, ಆಪ್ಷನ್ ಡಿ. ಈ ರೀತಿಯಾಗಿ ನೀವು ಗೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದನ್ನು ಕಂಪ್ಲೀಟ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಈಗ ಈ ಥರ ಬರುತ್ತೆ. ಸೊ ಇಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂದರೆ, ಈ ಲೈನ್ನ ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಈ ಸ್ಕ್ವೇರ್ ಬರೋ ಥರ ಮಾಡ್ಕೊಂಡ್ವಿ. ನೆಕ್ಸ್ಟು ಇದನ್ನು ಈ ಥರ ಮಾಡ್ಕೊಂಡ್ರಿ. ನೆಕ್ಸ್ಟು ಇದನ್ನು ಈ ಲೈನ್ನ ಇಲ್ಲಿ ಮಾಡೋದನ್ನು ಮರಿಬಾರ್ದು, ಯಾಕಂದರೆ ಇಲ್ಲಿ 1ನೇ ಬಾಕ್ಸಲ್ಲಿ ನೋಡಿರಿ ಹಿಂಗೆ ತೊಗೊಂಡ್ರೆ. ಸೊ ಇದು ನಾವು ಇಲ್ಲಿ ತೊಗೋಬೇಕು. ಸೊ ಎ ಆಗುತ್ತಾ ನೋಡಿರಿ, ಎ ಆಗಲ್ಲ, ಯಾಕಂದರೆ ಇಲ್ಲಿಂದ ಪಾಯಿಂಟು ಮೂಲಿಗೆ ಹೋಗಿದೆ ಇಲ್ಲಿ, ಆದರೆ ಇದು ನಮ್ಮದು ಹಂಗೆ ಕಾರ್ನರಿಗೆ ಹೋಗಿಲ್ಲ, ಸೈಡ್ ಲೈನಿಗೆ ಟಚ್ ಆಗೈತಿ. ಯಾಕೆ ಇಲ್ಲೇ ಟಚ್ ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿರಿ, ಇಲ್ಲಿಂದ ಅರೈಸ್ ಆಗಿ ಇಲ್ಲಿ ಸೈಡಿಗೆ ಟಚ್ ಆಗೈತೆ, ಮಿಡ್ಲಿಗೆ. ಸೊ ರೈಟ್ ಆನ್ಸರ್ ಯಾವುದು, ಆಪ್ಷನ್ ಡಿ ಆಗಿರುತ್ತೆ. ಸಿನೂ ಅಲ್ಲ, ಬಿನೂ ಅಲ್ಲ, ಏನೂ ಅಲ್ಲ, ಓಕೆನಾ. 53rd ಕ್ವಶನ್ ನೋಡೋಣ. ಇಲ್ಲಿ ನೋಡಿರಿ, ಇದನ್ನು ಕಂಪ್ಲೀಟ್ ನಾನು ಮಾಡಿದಾಗ ಇದು ಈ ಥರ ಬಂತು, ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಈ ಡೈಗ್ರಾಮ್ ಮಾಡಿದ್ರೆ ಹಿಂಗೆ. ಸೊ ನಮಗಿಲ್ಲಿ ಬೇಕಾಗಿರೋದು ಒಂದು ಕರ್ವ್ ಲೈನು, ಆಮೇಲೆ ಈ ಥರದ್ದು ಒಂದು, ಹೌದಾ. ಎಲ್ಲೈತೆ ನೋಡಿರಿ, ಇಲ್ಲಿ ಎದಲ್ಲಿದೆ, ಬಿ ಇದೆ, ಬಿನಲ್ಲಿದೆ. ಸಿ ಆಪ್ಷನ್ನಲ್ಲಿ ಇದು ರಾಂಗ್ ಕೊಟ್ಟಿದ್ದಾರೆ. ಇಲ್ಲಿ ಈ ಫ್ಲವರ್ ಪೆಟಲ್ ಮೇಲ್ಗಡೆ ಸರ್ಕಲ್ ಬರೋ ಥರ ಮಾಡಿದ್ದಾರೆ, ಬಟ್ ನಮ್ದು ಅದು ಬರಲ್ಲ. ಸೊ ಸಿ ರಾಂಗ್, ಇದು ಉಲ್ಟಾ ಬಂದೈತಿ. ಸೊ ಡಿ ಕೂಡ ರಾಂಗ್. ಹಾಗಾದರೆ ಎ ಮತ್ತು ಬಿಯಲ್ಲಿ ಯಾವುದು ಅಂತ ನೋಡಿದಾಗ ಬಿ ಅನ್ನಿಸ್ತಿದೆ ಅಲ್ವಾ ನಿಮಗೆ, ಯಾಕಂದರೆ ಇದು ಈ ಥರ ಹಿಂಗೆ, ದೆನ್ ಇದು ಕರೆಕ್ಟ್ ಹಿಂಗೆ ಬಂದೈತಿ. ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಸ್ಕ್ವೇರ್ ಇಲ್ಲಿ ಕೊಟ್ಟಿರುವಂಥ 4th ಸ್ಕ್ವೇರಿಗೆ ಈ ಲೈನು, ಈ ಸರ್ಕಲ್ ಟಚ್ ಆಗಿಲ್ಲ, ಹೌದಾ. ಇಲ್ಲಿಗೆ ಬಂದಿಲ್ಲ, ಇದು ಸ್ವಲ್ಪ ಮೇಲ್ಗಡೆ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಬಂದಿದ್ದು ಕಾರ್ನರಿಗೆ ಟಚ್ ಆಗೈತೆ ಇದು ಸರ್ಕಲ್ ಲೈನ್. ಬಟ್ ಇದರಲ್ಲಿ ನೋಡ್ರಿ, ಈ ಲೈನಿಗೆ ಈ ಥರ ಬಂದೈತೆ. ಇದು ಕರೆಕ್ಟು, ಆಪ್ಷನ್ ಎ ಕರೆಕ್ಟ್. ಬಟ್ ನಿಮ್ಗೇನು ಅನಿಸುತ್ತೆ, ಬಟ್ ಹಿಂಗೆ ಉಲ್ಟಾ ಕೊಟ್ಟಾರಲ್ಲ, ಅವ್ರು ಯಾವ ರೀತಿ ತಿರುಗಿನಲ್ಲಾದರೂ ಕೊಟ್ಟಿರ್ಬೋದು, ಬಟ್ ನಮ್ಗೆ ಡೈಗ್ರಾಮ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಇದನ್ನು ಉಲ್ಟಾ ಮಾಡಿ ಹಿಂಗೆ ಇಟ್ಟು ನೋಡಿದಾಗ ನಮ್ಗೆ ಇದು ಮ್ಯಾಚ್ ಆಗುತ್ತೆ, ಕರೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಆನ್ಸರ್ ಯಾವುದು, ಆಪ್ಷನ್ ಎ. ಈ ರೀತಿಯೂ ಆಗಿರುತ್ತೆ. ನೀವು ಇದನ್ನು ನೋಡಿ ಇದು ಕರೆಕ್ಟ್ ಅಂತ ಅನ್ಕೋಬೇಡಿ, ಯಾಕಂದರೆ ರಾಂಗ್ ಆಗಿದೆ. ಇದು ಕಾರ್ನರಿಗೆ ಬಂದೈತಿ ಲೈನು, ಇಲ್ಲಿ ಕಾರ್ನರಿಗೆ ಬಂದಿಲ್ಲ. ನೆಕ್ಸ್ಟ್ 54th ಕ್ವೆಶನ್ ನೋಡೋಣ. ಇಲ್ಲಿ
ಇದನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಈ ಥರ ಇದನ್ನು ಫುಲ್ ಹಿಂಗೆ ಹಾಕಿ ನೋಡೋಣ. ಈಗ ಈ ರೀತಿಯಾಗಿ ಬಂತು. ಓಕೆ, ಇಲ್ಲಿ 3 ರೋಸ್ ಇದ್ದಾವೆ ಮತ್ತು ಈ ಕಡೆ 3, ಇಲ್ಲಿ 4 ಬರುತ್ತೆ. 1 2 3 4 ಲೈನ್ಸ್ ಹಿಂಗೆ ನೋಡಿದಾಗ. ಸೊ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿರಿ ಇದ್ರೊಳಗೆ? ಎ ಅಂತರೂ ಅಲ್ಲ, ಯಾಕಂದರೆ ಇದು 3 ಇದೆ, ಬಟ್ ನಮಗೆ ಬೇಕಾಗಿರೋದು 4 ಮತ್ತು 3. ಸೊ ಇಲ್ಲಿ 4 ಇದೆ ಹಿಂಗೆ ಉದ್ದಕ್ಕೆ, ಬಟ್ ನಮ್ಗೆ ಇಲ್ಲಿ 4 ಬೇಕು ರೋಸ್. ಇದು 4. ಸೊ ಇದು ಕೂಡ ಅಲ್ಲ, ಇದು ಅಲ್ಲ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ 55th ಕ್ವೆಶನ್ ನೋಡಿರಿ, ಕರೆಕ್ಟಾಗಿ ನೋಡ್ಕೊಡಿ. ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅಂತ. ಈ ರೀತಿಯಾಗಿ ಕಂಪ್ಲೀಟ್ ಆಯಿತು. ಓಕೆ, ಸೊ ಇಲ್ಲಿ ಏನೇನು ಮಾಡಿದ್ವಿ ಅಂತಂದ್ರೆ ಈ ಸ್ಕ್ವೇರ್ನ ಕಂಪ್ಲೀಟ್ ಮಾಡಿಕೊಂಡೆ. ಈ ಲೈನ್ ಸ್ಕ್ವೇರ್ ಒಳಗನೆ ಬರಬೇಕು ನೋಡಿರಿ. ಇಲ್ಲೆಲ್ಲ ಕಡೆ ಸ್ಕ್ವೇರ್ ಒಳಗೆ ಬಂದೈತಿ, ಚೌಕದ ಒಳಗೆ. ಆಮೇಲೆ ಇದನ್ನು ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಈ ಲೈನ್ ಇಲ್ಲಿಗೆ ಕಾರ್ನರಿಗೆ ಟಚ್ ಆಗಬೇಕು. ನೆಕ್ಸ್ಟ್ ಈ ಕಡೆಯಿಂದ ಬಂದಿರೋಂಥ ಲೈನ್ ಇಲ್ಲಿ ಕಾರ್ನರಿಗೆ ಟಚ್ ಆಗಬೇಕು. ಆಮೇಲೆ ಉದ್ದದ ಲೈನ್ಸ್ ಅಡ್ಡಡ್ಡ ಲೈನ್ಸ್ನ ಹಾಕ್ಕೊಂಡ್ವಿ. ಸೊ ಈ ರೀತಿಯಾಗಿರುವಂಥದ್ದು ಈ ಬಾಕ್ಸಲ್ಲಿ ಬಂದಿರೋ ಡೈಗ್ರಾಮ್ ಚಿತ್ರ ಯಾವ ಆಪ್ಷನಲ್ಲಿದೆ ನೋಡಿರಿ. ಸೊ ಯಾವ ಆಪ್ಷನಲ್ಲಿದೆ ಅಂತ ನೀವು ನೋಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ವೀಡಿಯೋಸ್ ಇದ್ರ ಮೇಲೆ ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ ಮೇಲೆ ಬೇಕು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ವೀಡಿಯೋಸ್ನ ಮಾಡಬೇಕಂದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದರ ಆನ್ಸರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.